ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ 9ನೇ ತರಗತಿಯ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾಗಿರುವಂತಹ ಮತಪ್ರವರ್ತಕರು ಮತ್ತು ಸಮಾಜ ಸುಧಾರಕರು, ಭಾರತದ ಮತಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಎನ್ನುವಂಥ ಅಧ್ಯಾಯದಲ್ಲಿ ಏನೇನು ವಿಷಯಗಳು ಬರ್ತವೆ, ಯಾವ ರೀತಿಯ ಒಂದು ವಿಚಾರಗಳನ್ನು ಅವರು ಸಮಾಜಕ್ಕೆ ತಿಳಿಸಿದ್ರು ಅನ್ನುವಂಥದ್ದನ್ನು ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಮತಪ್ರವರ್ತಕರು ಯಾರ್ಯಾರು, ಏನೇನು ವಿಚಾರಗಳನ್ನು ತಿಳಿಸಿದ್ರು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ಏನೇನು ಅಂಶಗಳು ತಿಳ್ಕೊಳ್ತೀವಿ ನಾವು ಸಂಪೂರ್ಣವಾಗಿ ನೋಡೋದಾದರೆ, ಭಾರತದ ಮತಪ್ರವರ್ತಕರುಗಳ ಪರಿಚಯ ಮತ್ತು ಪ್ರತಿಪಾದಿಸಿದಂಥ ತತ್ವಗಳು, ಬೋಧನೆಗಳು. ಓಕೆ ಮಕ್ಕಳೇ. ನಂತರ ಅದರಲ್ಲಿ ಯಾರ್ಯಾರು ಬರ್ತಾರೆ? ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರ ಜೀವನ ಮತ್ತು ಬೋಧನೆಗಳು. ಇಷ್ಟು ಪ್ರಮುಖರ ಒಂದು ಅಂಶಗಳನ್ನು ತಿಳ್ಕೊಳ್ತೇವೆ. ಮತ್ತು ಅದರಲ್ಲಿ ನಮಗೆ ದ್ವೈತ, ಅದ್ವೈತ ಮತ್ತು ವಿಶಿಷ್ಟ ಅದ್ವೈತ ಸಿದ್ಧಾಂತಗಳು ಬರ್ತವೆ. ಸೊ ಅವುಗಳು ಯಾವ್ಯಾವ ರೀತಿ ವಿಚಾರಗಳನ್ನು ತಿಳಿಸ್ತವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ. ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ 8ನೇ ಶತಮಾನದಿಂದ 13ನೇ ಶತಮಾನದ ಮೊದಲಾರ್ಧವರೆಗಿನ ಅವಧಿ ಅತ್ಯಂತ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ಕಾಲಾವಧಿ ಯಾಕೆ ಪ್ರಮುಖವಾಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಈ ಒಂದು ಅವಧಿಯಲ್ಲಿ 3 ವೈದಿಕ ಮತಗಳನ್ನು ಬೆಳೆಸಿ ಪೋಷಿಸಿ ಪ್ರವರ್ತಕರಾದಂತಹ ಆಚಾರ್ಯತ್ರಯರಾದಂತಹ ಶಂಕರರು, ಮಧ್ವರು ಮತ್ತು ರಾಮಾನುಜರು ಕನ್ನಡ ನಾಡಿನಲ್ಲಿ ಜೀವಿಸಿದ್ರು. ಅವರು ಸಮಾಜಕ್ಕೆ ಉತ್ತಮ ಬೋಧನೆಗಳನ್ನು, ತತ್ವ ವಿಚಾರಗಳನ್ನು ಮಂಡಿಸುವಂಥ ಕೆಲಸಗಳನ್ನು ಮಾಡಿದ್ರು. ಹಾಗಾಗಿ ಈ ಒಂದು ಕಾಲಾವಧಿ ಬಹಳಷ್ಟು ಉತ್ಕೃಷ್ಟವಾದಂತಹ, ಶ್ರೇಷ್ಠವಾದಂತಹ ಒಂದು ಕಾಲಾವಧಿ ಅಂತೇಳಿ ನಾವು ಗಮನಿಸಬಹುದಾಗತ್ತೆ. ನೋಡಿ, ಇಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಫೋಟೋಗಳನ್ನು ಕೂಡ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದಾಗತ್ತೆ ಮಕ್ಕಳೇ. ಓಕೆ. ಇವರು ಒಂದು ಕಾಲಾವಧಿಯಲ್ಲಿ ಇವರದೇ ಆದಂಥ ಒಂದು ಮತಗಳನ್ನು ಬೆಳೆಸಿ ಪೋಷಿಸಿ ಅದನ್ನು ಸಮಾಜಕ್ಕೆ ತಿಳಿಸುವಂತಹ, ಜನರ ಒಂದು ಜೀವನವನ್ನು ಶ್ರೇಷ್ಠಗೊಳಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಬಂದರು. ಆಗ ಮತ್ತು ಈ 3 ಮುಖ್ಯ ವೇದಾಂತ ಶಾಖೆಗಳಾದಂಥ ಅದ್ವೈತ, ದ್ವೈತ ಮತ್ತು ದ್ವೈತ, ಅದ್ವೈತ ಮತ್ತು ವಿಶಿಷ್ಟ ಅದ್ವೈತ ಸಿದ್ಧಾಂತಗಳು ಸಹ ಪ್ರಚುರತೆಗೆ ಬಂದವು. ಈ 3 ರೀತಿಯ ಒಂದು ಸಿದ್ಧಾಂತಗಳನ್ನು ಕೂಡ ಈ 3 ಆಚಾರ್ಯತ್ರಯರುಗಳು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು ಎನ್ನುವಂಥದ್ದು ಕೂಡ. ಸೊ ಓಕೆ. ಸೊ ಅಂತಹ ಒಂದು ಉತ್ಕೃಷ್ಟವಾದಂಥ ಕಾಲಾವಧಿ ಅದು ಅಂತೇಳಿ ಗುರುತು. 8ರಿಂದ 13ನೇ ಶತಮಾನ. ಜಾತಿ ಮತ್ತು ಆಮೇಲೆ ನೋಡಿ ಇನ್ನೊಬ್ರು ಮುಖ್ಯವಾದಂಥವ್ರು ಯಾರು ಗೊತ್ತಾ ಮಕ್ಕಳೇ? ಎಸ್, ವೆರಿ ಗುಡ್, ಬಸವಣ್ಣನವರು. ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಗಳನ್ನು ವಿರೋಧಿಸಿ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿಯನ್ನು ಆಡಿದಂಥ ಕಾಲಾವಧಿ 12ನೇ ಶತಮಾನದ ಆ ಒಂದು ಕಾಲಾವಧಿಯಲ್ಲಿ ನೋಡಿ, ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ವಿರೋಧಿಸಿ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಆಡಿದ. ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆಯನ್ನು ಅವರು ಮೂಡಿಸಿದರು. ಇವರು ಬೋಧಿಸಿದ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಾಗದೆ ಸಮಾಜ ಮತ್ತು ಧರ್ಮವನ್ನು ವೈಚಾರಿಕವಾಗಿ ಸುಧಾರಣೆಗೊಳಿಸುವಂಥ ಕೆಲಸವನ್ನು ಮಾಡಿದರು. ಬರೇ ಆಧ್ಯಾತ್ಮಿಕವಾಗಿ ಅಷ್ಟೇ ಅವರು ಚಿಂತನೆಯನ್ನು ಮಾಡಲಿಲ್ಲ, ಜೊತೆಗೆ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿಯೂ ಕೂಡ ಒಂದು ವಿಚಾರಗಳನ್ನು ಮಾಡುವ, ಯಾರು ಸರಿ ಯಾರು ತಪ್ಪು, ಯಾವ ಸಮಾಜವನ್ನು ಯಾವ ರೀತಿ ಶುಚಿಗೊಳಿಸಬೇಕು ಎನ್ನುವಂಥ ವಿಚಾರಗಳನ್ನು ಅವ್ರು ಮಾಡ್ತಾ ಬಂದು ತಮ್ಮ ತತ್ವ ಬೋಧನೆಗಳಲ್ಲಿ. ಹಾಗಾಗಿ ಇವರ ಬೋಧನೆಗಳು ಇನ್ನೂ ಒಂದಷ್ಟು ಮುಖ್ಯವಾದಂಥ ಬೋಧನೆಗಳಾಗಿ ನಮಗೆ ಕಂಡು ಬರ್ತವೆ ಎನ್ನುವಂಥದ್ದು ಕೂಡ. ಯಾರವೋ? ಎಸ್, ಬಸವೇಶ್ವರರು. ಈ ಒಂದು ಗುರಿ ಸಾಧನೆಗಾಗಿ ಆಚಾರ್ಯತ್ರಯರು ಮತ್ತು ಬಸವೇಶ್ವರರು ಕುಲ, ಮತ ಮತ್ತು ಲಿಂಗ ಭೇದಗಳಿಲ್ಲದೆ, ಕುಲ ಅಂದರೆ ಜಾತಿ ಮತ ಜಾತಿಗೆ ಸಂಬಂಧಪಡುತ್ತೆ, ಆ ಕುಲ ಈ ಕುಲ ಅಂತ ಹೇಳ್ತೀವಲ್ಲ ಆ ಥರ, ಆ ಕುಲಗಳು ಮತ್ತು ಮತ ಯಾವುದೇ ಲಿಂಗ ಭೇದಗಳಿಲ್ಲದೆ ಎಲ್ಲ ವರ್ಗದ ಜನರನ್ನು ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿ ಭಕ್ತಿ ಮಾರ್ಗದ ಮೂಲಕ ಸಮಾಜ ಮತ್ತು ಧರ್ಮವನ್ನು ಪುನಶ್ಚೇತನಗೊಳಿಸುವಂತಹ, ಶ್ರೇಷ್ಠಗೊಳಿಸುವಂತಹ ಒಂದು ಉತ್ತಮವಾದಂತಹ ಒಂದು ಸೇವೆಗಳನ್ನು, ಪ್ರಾಂಜಲ ಸೇವೆಗಳನ್ನು ಇವರು ಮಾಡ್ತಾ ಬಂದರು ಎನ್ನುವಂಥದ್ದನ್ನು ನಮಗೆ ತಿಳ್ಕೊಬೋದಾಗತ್ತೆ ಮಕ್ಕಳೇ. ಓಕೆ. ಹೀಗೆ ಯಾವುದೇ ಜಾತಿ, ಧರ್ಮ ಈ ಥರದ ಭೇದಗಳಿಲ್ಲದೆ ಆ ಒಂದು ಸಮಾಜವನ್ನು ಶುಚಿಗೊಳಿಸುವಂತಹ, ಶ್ರೇಷ್ಠಗೊಳಿಸುವಂತಹ ಒಂದು ಕೈಂಕರ್ಯದಲ್ಲಿ ಈ ಒಂದು ಮಹನೀಯರುಗಳನ್ನು ಪಾತ್ರಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳೇ. ಓಕೆ. ಅದರಲ್ಲಿ ನಮಗೆ ಒಬ್ಬೊಬ್ಬರದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಯಾರು ಮಕ್ಕಳೇ? ಶಂಕರಾಚಾರ್ಯರು. ಶಂಕರರು ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಯಾವುದೋ? ಕೇರಳದ ಕಾಲಡಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಒಂದು ಮಾರ್ಕ್ಸ್ ಕೇಳ್ತಾರೆ. ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸಿದ್ರು ಅನ್ನುವಂಥದ್ದು. ಓಕೆ ಮಕ್ಕಳೇ. ತಂದೆ ಶಿವಗುರು, ತಾಯಿ ಆರ್ಯಾಂಬ. ತಂದೆ ಶಿವಗುರು ಮತ್ತು ತಾಯಿ ಆರ್ಯಾಂಬ. ಅಪ್ರತಿಮ ಬುದ್ಧಿಮತ್ತೆ ಹೊಂದಿದಂತಹ ಶಂಕರರು ತಮ್ಮ 7ನೇ ವಯಸ್ಸಿನಲ್ಲಿಯೇ ಎಲ್ಲ ಸೂತ್ರಗಳಲ್ಲಿಯೂ ಕೂಡ ಪಾಂಡಿತ್ಯವನ್ನು ಪಡೆದಿದ್ರು.
ಭಾಳಷ್ಟು ಅಪಾರವಾದಂಥ ಒಂದು ಪಾಂಡಿತ್ಯ ಇವರಿಗಿತ್ತು. ಸೊ ತಮ್ಮ 7ನೇ ವಯಸ್ಸಿನಲ್ಲಿಯೇ ನೋಡಿ ಎಲ್ಲ ಸೂತ್ರಗಳಲ್ಲಿಯೂ ಕೂಡ ಪಾಂಡಿತ್ಯವನ್ನು ಪಡ್ಕೊಂಡಿದ್ರು ಅಂತ ನೋಡೋದಾದ್ರೆ ಇವರ ಒಂದು ಶ್ರೇಷ್ಠತೆ ಅನ್ನುವಂಥದ್ದು ನಮಗೆ ಎಷ್ಟಿತ್ತು ಅನ್ನುವಂಥದ್ದು ಅಷ್ಟು ಆ ಒಂದು ವಯಸ್ಸಿನಲ್ಲಿ ಅವರು ಅಪಾರವಾದ ಪಾಂಡಿತ್ಯ ತಿಳ್ಕೊಂಡಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಗೋವಿಂದ ಭಗವತ್ಪಾದರೆಂಬ ಗುರುಗಳಲ್ಲಿ ಇವರು ವೇದಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿದ್ರು. ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫೋಟೋವನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ. ಗೋವಿಂದ ಭಗವತ್ಪಾದರೆಂಬ ಗುರುಗಳಲ್ಲಿ ನೋಡಿ ಅವರ ಗುರುಗಳು ಕೇಳ್ತಾರೆ ಯಾರು ಅಂತ ನೆನಪಿಟ್ಕೊಳ್ಳಿ ಮಕ್ಕಳೇ. ಓಕೆ, ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನವನ್ನು ಮಾಡಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಯಾವುದೋ ಅದ್ವೈತ ಸಿದ್ಧಾಂತ. ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನವನ್ನು ಮಾಡಿ, ಉಪನಿಷತ್ತು ಅಂದರೆ ಒಳ್ಳೆಯ ಮಾತುಗಳು ಒಂದು, ಸೊ ಅದಕ್ಕೆ ಕರೀತಾರೆ. ಸೊ ಆ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಅವ್ರದ್ದೇ ಆದಂಥ ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಆ ಸಿದ್ಧಾಂತವನ್ನು ಏನು ಕರಿತೀವಿ ನಾವು? ಅದ್ವೈತ ಸಿದ್ಧಾಂತ. ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ? ಕೇಳ್ತಾರೆ, ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಶಂಕರ ಎಷ್ಟಕ್ಷರ? 3 ಅಕ್ಷರ. ಇದೆಷ್ಟಕ್ಷರ? ಅದ್ವೈತ 3 ಅಕ್ಷರ. ಈಸಿಯಾಗಿ ನೆನ್ಪಿಟ್ಕೋಬೋದು ಮಕ್ಕಳೇ. ಅದನ್ನು ನಿಮಗೆ ಒಂದು ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಶಂಕರ ಮತ್ತು ಅದ್ವೈತ ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೇಳ್ತಾರೆ ಒಂದು ಮಾರ್ಕ್ಸ್ಗೆ. ಅದ್ವೈತ ಸಿದ್ಧಾಂತ. ಓಕೆ ಮಕ್ಕಳೇ, ಇಲ್ಲಿ ಅದ್ವೈತ ಅಂತಂದ್ರೆ ಏನು? ಅದ್ವೈತ ಎಂದರೆ ಏಕ ಅಥವಾ ಒಂದೇ ಎಂದರ್ಥ. ಏಕ ಅಥವಾ ಒಂದೇ ಎಂದರ್ಥ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಅದ್ವೈತ ಅಂದರೆ ಒಂದೇ, ಏಕರೂಪದ, ಒಂದೇ ರೀತಿಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇದರ ಪ್ರಕಾರ ಅದ್ವೈತ ಸಿದ್ಧಾಂತದ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅಂದರೆ ಜೀವಿಸುವಂಥ ವ್ಯಕ್ತಿಗಳಾಗಿರ್ಬೋದು, ಪರಮಾತ್ಮ ಬೇರೆ ಬೇರೆ ಅಲ್ಲ, ಅವರಿಬ್ಬರು ಕೂಡ ಒಂದೇ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಆಗಿರುವುದಿಲ್ಲ, ಅವೆರಡೂ ಕೂಡ ಒಂದೇ ಎನ್ನುವಂಥದ್ದನ್ನು ಪ್ರತಿಪಾದಿಸ್ತಾರೆ. ಆಮೇಲೆ ನೋಡಿ, ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ, ಜಗತ್ತು ಒಂದು ಮಾಯೆ ಎನ್ನುವಂಥದ್ದನ್ನು ಸಿದ್ಧಾಂತಗಳಲ್ಲಿ ಪ್ರಚುರಪಡಿಸುವಂಥ ಕೆಲಸವನ್ನು ಮಾಡುತ್ತೆ. ನೋಡಿ, ಬ್ರಹ್ಮನೊಬ್ಬನೇ ಇಡೀ ಒಂದು ಜಗತ್ತಿನಾದ್ಯಂತ ಸತ್ಯ ಇರ್ತಕ್ಕಂಥದ್ದು, ಉಳಿದವೆಲ್ಲ ಜಗತ್ತು ಕೂಡ ಮಿಥ್ಯ, ಜಗತ್ತು ಒಂದು ಮಾಯೆ ಇದ್ದ ಹಾಗೆ ಅನ್ನುವಂಥದ್ದನ್ನು ತಮ್ಮ ಸಿದ್ಧಾಂತಗಳಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು. ಬ್ರಹ್ಮ ಮಾತ್ರ ಸತ್ಯ. ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ನೋಡಿ, ಜ್ಞಾನವನ್ನು ತಿಳ್ಕೊಂಡ್ರೆ ಯಾವುದು ಸತ್ಯ ಯಾವುದು ಮಿಥ್ಯ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಆ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಈ ಮಾಯೆಯನ್ನು ತಿಳಿದುಕೊಂಡು ಶಂಕರಾಚಾರ್ಯರು ಪರಮ ಸತ್ಯವಾದ ಬ್ರಹ್ಮನೊಡನೆ ತಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು. ಪ್ರತಿಯೊಬ್ಬರು ಕೂಡ ಅಷ್ಟೇ ಜ್ಞಾನದ ಮಾರ್ಗದ ಮೂಲಕ ಆ ಕೆಟ್ಟದ್ದು, ಮಾಯೆ ಅಂದರೆ ಕೆಟ್ಟದ್ದು, ಸೊ ಸಮಾಜದ ಹೇಳಿಕೆಗೆ ಮಾರಕವಾಗಿರ್ತಕ್ಕಂಥದ್ದು, ಅದನ್ನು ಸರಿಯಾಗಿ ತಿಳ್ಕೊಂಡು ಯಾವುದರಲ್ಲಿ ನೀವು ಲೀನರಾಗಬೇಕು ಅನ್ನುವಂಥದ್ದನ್ನು ಹೇಳಿದ್ರು ಮಕ್ಕಳೇ. ಬ್ರಹ್ಮನೊಡನೆ ತಮ್ಮ ಜೀವಾತ್ಮವನ್ನು ವಿಲೀನಗೊಳಿಸ್ಕೋಬೇಕು. ನೀವು ಅದನ್ನು ಬ್ರಹ್ಮನನ್ನು ಒಪ್ಕೋಬೇಕು, ಅವನ ಒಂದು ಇರುವಿಕೆಯನ್ನು ಗುರುತಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಬಂದರು. ಆಗ ಮಾತ್ರ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಸಾಧ್ಯ ಆಗುತ್ತೆ. ಯಾವಾಗ ಬ್ರಹ್ಮನೊಳಗೆ ನೀವು ಲೀನನಾದಾಗ ಸೊ ನಿಮಗೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನು ಹೀಗೆ ಶಂಕರಾಚಾರ್ಯ ತಮ್ಮ ಅದ್ವೈತ ಸಿದ್ಧಾಂತಗಳಲ್ಲಿ ಜ್ಞಾನ ಮಾರ್ಗದ ಒಂದು ಪ್ರವರ್ತನೆಯನ್ನು ಮಾಡ್ತಾ ಬಂದರು. ಹೀಗೆ ಶಂಕರರು ಜ್ಞಾನ ಮಾರ್ಗದ ಪ್ರವರ್ತಕರಾಗಿ ಇಡೀ ಸಮಾಜದಾದ್ಯಂತ ಒಂದು ಉತ್ತಮವಾದಂಥ ಒಂದು ಕೆಲಸಗಳನ್ನು ಮಾಡ್ತಾ ಬಂದರು ಎನ್ನುವಂಥದ್ದು ನಮಗೆ ತಿಳ್ಕೊಬೋದಾಗತ್ತೆ ಮಕ್ಕಳೇ. ಸೊ ಹೀಗೆ ಜ್ಞಾನ ಮಾರ್ಗವನ್ನು ತಿಳಿಸುವಂತಹ ಯಾರಿಗೆ? ಸಮಾಜದ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ರು. ಸೊ ಹೀಗೆ ಜ್ಞಾನ ಮಾರ್ಗವನ್ನು ತಿಳಿಸೋದ್ರ ಜೊತೆಗೆ ಮೋಕ್ಷವನ್ನು ಯಾವ ರೀತಿ ಪ್ರಾಪ್ತಿಯನ್ನು ಮಾಡ್ಕೋಬೇಕು ಎನ್ನುವಂಥದ್ದನ್ನು ಸಮಾಜಕ್ಕೆ ತಿಳಿಸುವ ಪ್ರಯತ್ನಗಳನ್ನ ಮಾಡ್ತಾ ಬಂದರು. ನೋಡಿ, ಇಲ್ಲಿ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದಂಥ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿ ಸಕಲ ಜೀವರಾಶಿಗಳಲ್ಲಿರುವಂತಹ ಚೇತನ ಶ್ರೇಷ್ಠವಾದುದು ಎಂದು ಪ್ರತಿಪಾದಿಸುವ ಮೂಲಕ ಅಸ್ತಿತ್ವದ ನೆಲೆಯಲ್ಲಿ ಸಮಾನತೆಯನ್ನು ಬೋಧಿಸಿದ್ರು. ಇಲ್ಲಿ ಬ್ರಹ್ಮ ಯಾರು ಅಂತ ತೋರಿಸಿದ್ರೆ ನಾವು ಹೇಳೋಕ್ಕಾಗೋದಿಲ್ಲ ಮಕ್ಕಳೇ. ಅದಕ್ಕೆ ಅವ್ರು ಏನು ಮಾಡಿದ್ರು? ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅದಕ್ಕೆ, ಅದನ್ನು ಹಿಂಗೆ ಇದ್ದಾರೆ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ತೋರಿಸೋದಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ಶಂಕರರು? ನಾನೇ ಬ್ರಹ್ಮ ಅಥವಾ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದನ್ನು ತಿಳಿಸಿ, ಸೊ ಅದಂದರೆ ನೀವು ನನ್ನ ಬೋಧನೆಗಳನ್ನು ತಿಳ್ಕೊಂಡು ನನ್ನಲ್ಲಿ ನೀವು ಲೀನರಾಗಿ, ಅದು ಬ್ರಹ್ಮನಲ್ಲಿ ಲೀನನಾದ ಹಾಗೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಏನು ಮಾಡಿದ್ರು? ಸಕಲ ಜೀವರಾಶಿಗಳಲ್ಲಿರುವ ಚೇತನ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಚೇತನ ಅಂದರೆ ಒಂದು ರೀತಿ ಬದುಕು. ಆ ಬದುಕು ಯಾವ ರೀತಿ ನೀವು ಕಂಡುಕೋಬೇಕು, ಓಕೆ, ಆ ಯಾವ ರೀತಿ ನೀವು ಬದುಕನ್ನು ಶ್ರೇಷ್ಠಗೊಳಿಸ್ಕೋಬೇಕು ಎನ್ನುವಂಥ ಎಲ್ಲ ವಿಚಾರಗಳನ್ನು ಜನರಲ್ಲಿ ಮೂಡಿಸಿ ಅವರು ತತ್ವದ ಮೂಲಕ ತಿಳಿಸುವ ಮೂಲಕ ಸಮಾನತೆಯನ್ನು ಸಮಾಜದಲ್ಲಿ ತರುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಬ್ರಹ್ಮವು ಸತ್ಯ, ಅದು ನಿರ್ಗುಣ,
ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಅವಕಾಶವಿಲ್ಲವೆಂದು ಕೂಡ ಪ್ರತಿಪಾದನೆಯನ್ನು ಮಾಡಿದ್ರು. ಬ್ರಹ್ಮನೇ ಒಟ್ಟಿ ಬ್ರಹ್ಮನನ್ನು ಸತ್ಯ ಅನ್ನುವಂಥದ್ದನ್ನು ಇಲ್ಲಿ ಪ್ರತಿಪಾದಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು. ಶಂಕರರು ರಚಿಸಿದಂಥ ಒಂದು ಅನೇಕ ಗ್ರಂಥಗಳನ್ನು ತಮ್ಮ ಬೋಧನೆಗಳನ್ನು ಆ ಗ್ರಂಥಗಳಲ್ಲಿ ಪ್ರಕಟಣೆಯನ್ನು ಮಾಡ್ತಾ ಅದನ್ನು ಕೆಲವನ್ನ ಪ್ರತಿಪಾದಿಸಿದ್ರು, ಕೆಲವನ್ನ ಪುಸ್ತಕಗಳ ರೂಪದಲ್ಲಿ ತಂದರು. ಅಂಥ ಶ್ರೇಷ್ಠ ಪುಸ್ತಕಗಳು, ಹೆಸರುವಾಸಿ ಪುಸ್ತಕಗಳು ಇವತ್ತು ಕೂಡ ಬೇಕಾದಷ್ಟು ಪುಸ್ತಕಗಳಿದ್ದಾವೆ. ಹಾಗಾದರೆ ನಾವು ಶಂಕರರು ರಚಿಸಿದಂಥ ಗ್ರಂಥಗಳು ಯಾವ್ಯಾವ ಅನ್ನುವಂಥದ್ದನ್ನು ಈಗ ನೋಡ್ತಾ ಹೋಗೋಣ. ಶಂಕರ ಭಾಷ್ಯ ವೆರಿ ಇಂಪಾರ್ಟೆಂಟ್, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣಾಮೂರ್ತಿ ಸ್ತೋತ್ರ ಇನ್ನು ಮುಖ್ಯವಾದಂಥ ಗ್ರಂಥಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಇವೆಲ್ಲ ಹೆಸರುವಾಸಿ ಗ್ರಂಥಗಳು ಅಂತೇಳಿ ನಾವು ಗುರುತಿಸಬೇಕಾಗತ್ತೆ. ಆಮೇಲೆ ಇವತ್ತಿಗೂ ನೀವು ನೆನ್ಪಿಟ್ಕೋಬೇಕು, ಶಂಕರರ ಭಜಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಪುಸ್ತಕ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದನ್ನು ಕೇಳ್ತಾನೆ, ಶಂಕರರ ಭಜಗೋವಿಂದಂ ಸ್ತೋತ್ರ, ಅದು ಸ್ತೋತ್ರಕ್ಕೆ ಸಂಬಂಧಪಟ್ಟಂಥದ್ದು. ಇದು ಅತ್ಯಂತ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ಬಹುತೇಕವಾಗಿ. ಸೊ ಶಂಕರರು ಇವತ್ತಿಗೂ ಕೂಡ ಆ ಸ್ತೋತ್ರಗಳನ್ನು ಕೆಲವು ಕಡೆ ಉತ್ತರ ಭಾರತ ಕಡೆ ಅಲ್ಲೆಲ್ಲ ಬಹುತೇಕ ಇವತ್ತು ಕೂಡ ಅದನ್ನು ಪಠಣೆಯನ್ನು ಮಾಡ್ತಾರೆ. ಶಂಕರರು ಕಾಲ್ನಡಿಗೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಂದರೆ ಭಾರತ ಉದ್ದಕ್ಕೂ ಸಂಪೂರ್ಣವಾಗಿ ಮೇಲಿಂದ ಹಿಡಿದ್ಬಿಟ್ಟು ಉತ್ತರದಿಂದ ಕೆಳಗೆ ದಕ್ಷಿಣದವರೆಗೂ ಕನ್ಯಾಕುಮಾರಿವರೆಗೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಥವಾ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇಡೀ ಭಾರತವನ್ನು ಸಂಚಾರವನ್ನು ಮಾಡಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಕೆಲಸವನ್ನು ಇವರು ಮಾಡಿದ್ರು. ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧೆಡೆಗಳಲ್ಲಿ 5 ಪೀಠಗಳನ್ನು ಇವರು ಪೀಠ ಅಂತಂದರೆ ಬಹುತೇಕವಾಗಿ ಸಂಸ್ಥೆಗಳು ಅಥವಾ ಒಂದು 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 ಸಂಸ್ಥೆ ಅಂತೇಳಿ ನಾವು ಕರಿತೀವಿ, ಪೀಠಗಳು ಅನ್ನುವಂಥದ್ದು ಕೂಡ. ಸೊ 5 ಪೀಠಗಳನ್ನು ಅವರು ಸ್ಥಾಪನೆಯನ್ನು ಮಾಡಿದ್ರು. ಶಂಕರರು ಭಾರತೀಯ ದಾರ್ಶನಿಕ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ನೀಡಿದರು. ಅಂದರೆ ದಾರ್ಶನಿಕ ಚಿಂತನೆ ಒಂದು ಹೊಸ, ಅಂದರೆ ಸಮಾಜವನ್ನು ಯಾವ ರೀತಿ ಶುಚಿಗೊಳಿಸಬೇಕು, ಯಾವ ರೀತಿ ಅದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಹೊಸ ರೂಪಗಳನ್ನು, ಸಿದ್ಧಾಂತಗಳನ್ನು ಅದರಲ್ಲಿ ತಿಳಿಸುವ ಮೂಲಕ ಒಂದು ಸಮಾಜವನ್ನು ಶುಚಿಗೊಳಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಹೋದರು. ಹೀಗಾಗಿ ಭಾಳಷ್ಟು ಶಂಕರಾಚಾರ್ಯರು ಭಾಳಷ್ಟು ಮುಖ್ಯವಾಗಿ ಕಂಡುಬರ್ತಾರೆ. ನೋಡಿ, ಅವ್ರು ಹೇಳಿದ್ದಾರೆ, ನಾನು ಅವ್ರಿಗೂ ಒಂದು ತಮ್ಮ ಬೋಧನೆಗಳನ್ನು ಪ್ರಚುರಪಡಿಸೋದಕ್ಕೆ ಭಾರತದಾದ್ಯಂತ ಸಂಚಾರ ಮಾಡಿದ್ರು ಅಂತೇಳಿ ಅವರು ಸ್ಥಾಪಿಸಿದ್ರು. ಅದಕ್ಕೋಸ್ಕರ 5 ಪೀಠಗಳನ್ನು ಸ್ಥಾಪಿಸಿದ್ರು ಅಂತ ಹೇಳಿದೆ. ಆ ಪೀಠಗಳು ಯಾವ್ಯಾವ ನೋಡುತ್ತಂದರೆ ಬದರಿ, ಅರ್ಥ ಆಗ್ತಿದೆಯಲ್ಲ, ಬದರಿ ಒಂದನೇದು ಬದರಿ. ಜ್ಯೋತಿರ್ಪೀಠ ಅಂತ ಕರಿತೀವಿ, ಬದರಿ ಜ್ಯೋತಿರ್ಪೀಠ. ಮತ್ತು ದ್ವಾರಕಾ ಕಾಳಿಕಾ ಪೀಠ, ಪೂರಿ ಗೋವರ್ಧನ ಪೀಠ, ಶೃಂಗೇರಿ ಶಾರದಾ ಪೀಠ, ಕಂಚಿ ಕಾಮಕೋಟಿ ಪೀಠ. 5 ಪೀಠಗಳನ್ನು ಸಂಪೂರ್ಣವಾಗಿ ಇಲ್ಲಿ ಅವರು ಏನು ಮಾಡಿದ್ರು, ಸ್ಥಾಪನೆಯನ್ನು ಮಾಡಿದ್ರು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಜ್ಯೋತಿರ್ಮಠ್ ಉತ್ತರಾಖಂಡ್, ದ್ವಾರಕಾ ಇಲ್ಲಿದೆ, ಆಮೇಲೆ ಪುರಿ ಇಲ್ಲಿದೆ, ಶೃಂಗೇರಿ ಇಲ್ಲಿದೆ ಮತ್ತು ಕಂಚಿ ಇಲ್ಲಿದೆ. 5 ಕೂಡ ನಾವು ಇಲ್ಲಿ ಪ್ಲೇಸ್ಗಳನ್ನು ತೋರಿಸ್ತಾ ಇದ್ದೀವಿ ಮಕ್ಕಳೇ. ಓಕೆ, ಈ 5 ಪೀಠಗಳನ್ನು ಅವರು ಸ್ಥಾಪನೆಯನ್ನು ಮಾಡಿದ್ರು. ನಮಗೆ ನೆಕ್ಸ್ಟ್ ಕಂಡು ಬರ್ತಕ್ಕಂಥವ್ರೆ ಇನ್ನೊಬ್ಬ ಮುಖ್ಯ ಸಮಾಜ ಸುಧಾರಕರು ನಮಗೆ ಯಾರಪ್ಪ ಅಂದರೆ ರಾಮಾನುಜಾಚಾರ್ಯರು. ಯಾರು? ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ತಮಿಳುನಾಡಿನ ಚೆನ್ನೈನ ಸಮೀಪ ಶ್ರೀ ಪೆರಂಬದೂರು ಅನ್ನುವಂಥ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ನೋಡಿ, ಇಲ್ಲಿ ರಾಮಾನುಜಾಚಾರ್ಯರು ಕಾಣಿಸ್ತಾ ಇದೆಯಲ್ಲ. ರಾಮಾನುಜಾಚಾರ್ಯರು ತಮಿಳುನಾಡಿನ ಚೆನ್ನೈನ ಸಮೀಪ ಇರತಕ್ಕಂಥ ಶ್ರೀ ಪೆರಂಬದೂರು ಎನ್ನುವಂಥ ಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ತಾಯಿ ಕಾಂತಿಮತಿ. ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿದ್ದ ಕಂಚಿಯಲ್ಲಿ ಯಾದವ ಪ್ರಕಾಶರ ಬಳಿ ವೇದ ಉಪನಿಷತ್ತುಗಳ ಅಧ್ಯಯನವನ್ನು ಇವರು ಮಾಡ್ತಾರೆ. ಯಾರೋ ಅವ್ರ ಗುರುಗಳು? ಯಾದವ ಪ್ರಕಾಶರು. ಓಕೆ ಮಕ್ಕಳೇ, ಸೊ ಇಂತಹ ಗುರುಗಳಿಂದ ಉಪನಿಷತ್ತುಗಳ ಅಧ್ಯಯನವನ್ನು ಅವರು ಮಾಡ್ಕೊಳ್ತಾರೆ. ನಂತರ ಶ್ರೀರಂಗಕ್ಕೆ ತೆರಳಿ ಅಲ್ಲಿಯ ಮಠದ ಪೀಠಾಧೀಶರು ಕೂಡ ಇವರು ಆಗ್ತಾರೆ. ಯಾರು? ರಾಮಾನುಜಾಚಾರ್ಯರು ಪೀಠಾಧೀಶರಾಗಿ ಆಯ್ಕೆಯನ್ನು ಆಗ್ತಾರೆ. ಅಲ್ಲಿ ಅವರು ಕಾರ್ಯವನ್ನು ಮುಂದುವರಿಸ್ತಾರೆ. ಮುಂದೆ ಶೈವ ಧರ್ಮಾವಲಂಬಿಯಾದಂಥ ಚೋಳದೊರೆಯು ರಾಮಾನುಜಾಚಾರ್ಯರಿಗೆ ಕಿರುಕುಳವನ್ನು ನೀಡ್ತಾ ಇದ್ದ. ಯಾಕೆಂದರೆ ಅವ್ರದ್ದೇ ಆದಂಥ ಕಟ್ಟುಪಾಡುಗಳು, ಆಡಳಿತ ಇತ್ತು. ಹಾಗಾಗಿ ಇವರದೇ ಆದಂಥ ಬೋಧನೆಗಳು ಬೇರೆ ಇತ್ತು. ಹಾಗಾಗಿ ಅವರ ಒಂದು ಆಡಳಿತ ಇವರ ಒಂದು ಬೋಧನೆಗಳಿಗೆ ಹೋಲಿಕೆ ಆಗದಿದ್ದರಿಂದ ಭಾಳಷ್ಟು ಕಿರುಕುಳಗಳನ್ನು ರಾಮಾನುಜಾಚಾರ್ಯರಿಗೆ ನೀಡ್ತಾ ಇದ್ದದನ್ನು ಗಮನಿಸ್ಬೇಕು. ನೋಡಿ, ಯಾರಾದರೂ ತಮ್ಮ ನೇರ ನುಡಿಗಳನ್ನು ಮಾಡಿದಾಗ ಕಿರುಕುಳಗಳು ಸಾಮಾನ್ಯ. ಹಾಗಾಗಿ ಅಂಥ ಕಿರುಕುಳಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ರಾಮಾನುಜಾಚಾರ್ಯರಿಗೂ ಕೂಡ ಇತ್ತು. ಓಕೆ ಮಕ್ಕಳೇ, ಆಗ ಕರ್ನಾಟಕ ಭಾಗದ ಹೊಯ್ಸಳರ ದೊರೆ ಬಿಟ್ಟಿದೇವನು ಇವರನ್ನು ಸ್ವಾಗತಿಸ್ತಾನೆ. ನೋಡಿ, ಹಿಂಗೆ ಸ್ವಾಗತಿಸುವಂಥವ್ರು ಯಾರಾದರೂ ಇದ್ದೇ ಇರ್ತಾರೆ, ಗೌರವ ಅವ್ರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಸ್ವಾಗತಿಸಿ ಮುಂದೆ ಅವರಿಗೆ ಜೀವನ ಅನುಕೂಲಗಳನ್ನು ಮಾಡಿಕೊಡ್ತಾನೆ.
ಸೊ ದೊರೆ ಬಿಟ್ಟಿದೇವನು ವೈಷ್ಣವ ಸಮುದಾಯಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಎಂಬ ಹೆಸರನ್ನು ಪಡೆದನೆಂದು ಹೇಳಲಾಗುತ್ತದೆ. ಸೊ ಹೀಗೆ ದೊರೆ ಬಿಟ್ಟಿದೇವನು ವೈಷ್ಣವ ಧರ್ಮ ಸಂಪ್ರದಾಯಕ್ಕೆ ಮುಂದೆ ಮತಾಂತರಗೊಂಡು ವಿಷ್ಣುವರ್ಧನ ಎಂಬ ಹೆಸರನ್ನು ಪಡೆದುಕೊಂಡ ಅಂತ ಹೇಳಲಾಗ್ತದೆ. ಸೊ ಇಷ್ಟು ಮಾಹಿತಿ ಇರಲಿ, ಮುಂದಿನ ತರಗತಿಯಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ ಮಕ್ಕಳೇ. ಎಲ್ರಿಗೂ ಧನ್ಯವಾದಗಳು.